ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ವೀಕ್ಷಕರೇ, ಇವತ್ತು ನಾವು ನಿಮಗೆ ತೋರಿಸ್ತಾ ಇರುವಂತಹ ಪ್ರಾಪರ್ಟಿ ಸೌತ್ ವೆಸ್ಟ್ ಕಾರ್ನರ್ ಅಲ್ಲಿ ಕಟ್ಟಿರುವಂತಹ ಪ್ರಾಪರ್ಟಿ ಆಗಿದೆ. ಈ ಪ್ರಾಪರ್ಟಿ ಜೆಪಿ ನಗರ 8th ಫೇಸ್ ಅಲ್ಲಿ ಇರುವಂತದ್ದು. ಇದು ಬಿಡಿಎ ಪ್ರಾಪರ್ಟಿ ಆಗಿದೆ. ಈ ಪ್ರಾಪರ್ಟಿ ಒಂದು ಅಡ್ವಾಂಟೇಜ್ ಏನು ಅಂದ್ರೆ, ನಾವು ಇಡೀ ಬಿಲ್ಡಿಂಗ್ ಕೂಡ ನಾವು ಪರ್ಚೇಸ್ ಮಾಡಬಹುದು, ಇಲ್ಲ ಫ್ಲೋರ್ಗೆ ಒಂದೊಂದು ಫ್ಲಾಟ್ ಕೂಡ ನಾವು ಪರ್ಚೇಸ್ ಮಾಡಬಹುದು. ಇದು 3 BHK ಬರುವಂತಹ ಫ್ಲಾಟ್ ಆಗಿದೆ. ಈ ಪ್ರಾಪರ್ಟಿಗೆ ಸಂಬಂಧಿಸಿ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಡಿಸ್ಕ್ರಿಪ್ಷನ್ ಕೂಡ ನಾವು ನೋಡಬಹುದು. ಟೋಟಲ್ 4 ಫ್ಲಾಟ್ ಗಳಿದೆ. ಇಲ್ಲಾಂದ್ರೆ 4 ಫುಲ್ ಬಿಲ್ಡಿಂಗ್ ಕೂಡ ನಾವು ಪರ್ಚೇಸ್ ಮಾಡಬಹುದು. ಬನ್ನಿ ವೀಕ್ಷಕರು, ಈಗ ನಾವು ಮನೆ ಒಳಗಡೆ ಎಂಟ್ರಿ ಆಗೋಣ. ವೀಕ್ಷಕರು, ಈಗ ನಾವು ಕಾರ್ ಪಾರ್ಕಿಂಗ್ ಒಳಗಡೆ ಎಂಟ್ರಿ ಕೊಟ್ಟರೆ ನೋಡಬಹುದು. ಕೆಳಗಡೆ ನಮಗೆ ಬೇಸ್ಮೆಂಟ್ ಫುಲ್ ನಮಗೆ ಕಾರ್ ಪಾರ್ಕಿಂಗ್ ನ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಆರಾಮಾಗಿ ಒಂದೊಂದು ಫ್ಲಾಟ್ ಅಲ್ಲಿ ಎರಡೆರಡು ಕಾರ್ ಪಾರ್ಕಿಂಗ್ ನ ಮಾಡಬಹುದು, ಅಷ್ಟು ವಿಶಾಲವಾಗಿ ಕೊಟ್ಟಿರುವಂತದ್ದು. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ 2 ಬೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ಆಂಟಿ ಸ್ಕರ್ಟ್ ಬೆಟ್ರೋಫೈಟಲ್ಸ್ ನ ಯೂಸ್ ಮಾಡಿರುವಂತದ್ದು. ಈ ಪೋರ್ಷನ್ ನೋಡಬಹುದು, ಫುಲ್ ನಮಗೆ ಗೇಟ್ ಗೆ ಪ್ರಾವಿಷನ್ ಮಾಡಿರುವಂತದ್ದು. ಗಾಳಿ ಬೆಳಕಿಗೆ ತುಂಬಾ ಮಾಡ್ಸಿ ಜಾಗ ಅಂತಾನೆ ಹೇಳ್ಬೋದು. ಈಗ ನಮಗೆ ಫ್ಯಾಬ್ರಿಕೇಶನ್ ವರ್ಗೂ ಕೂಡ ಕಂಪ್ಲೀಟ್ ಆಗ್ತಾ ಇದೆ. ಇಲ್ಲಿ ನಮಗೆ ಎಲೆಕ್ಟ್ರಿಕ್ ವರ್ಗೂ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಇಲ್ಲಿ ಸ್ಟೇರ್ ಕೇಸ್ ಗೆ ಪ್ರಾವಿಷನ್ ಮಾಡಿದ್ದಾರೆ. ನಮಗೆ ಟೆರೆಸ್ ವರ್ಗೂ ಕೂಡ ನಮಗೆ ಈ ಪೋರ್ಷನ್ ಅಲ್ಲಿ ಸ್ಟೇರ್ ಕೇಸ್ ನ ಯೂಸ್ ಮಾಡಬಹುದು. ಈ ಸ್ಟೇರ್ ಕೇಸ್ ಪಕ್ಕದಲ್ಲಿ ನಮಗೆ ಲಿಫ್ಟ್ಗೂ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಬಟ್ ಏನು ಅಂದ್ರೆ, ಬೇಸ್ಮೆಂಟ್ ಅಲ್ಲಿ ನಮಗೆ ಕಾರ್ ಪಾರ್ಕಿಂಗ್ ಕೊಟ್ಟಿರೋದ್ರಿಂದ ತುಂಬಾ ವಿಶಾಲವಾಗಿದೆ ಅಂತಾನೆ ಹೇಳ್ಬೋದು. ಬನ್ನಿ ವೀಕ್ಷಕರೇ, ಈಗ ಫ್ಲಾಟ್ ನ ನೋಡೋಣ. ವೀಕ್ಷಕರೇ, ಈಗ ನಾವು ಫ್ಲಾಟ್ ಒಳಗಡೆ ಎಂಟ್ರಿ ಆಗೋದಕ್ಕೂ ಮುಂಚೆ ಔಟರ್ ನೋಡಬಹುದು. ಈ ಪೋರ್ಷನ್ ಫುಲ್ ನಮಗೆ MS ಗ್ರಿಲ್ ವರ್ಕ್ ನ ಗೇಟ್ ಮಾಡಿದ್ದಾರೆ. ಇದು ಸೆಕ್ಯೂರಿಟಿ ಪರ್ಪಸ್ ಗೆ ಫುಲ್ ಕವರ್ಡ್ ಆಗಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಲಿಫ್ಟ್ ಗೆ ಪ್ರಾವಿಷನ್ ಇದೆ. ಇನ್ ಕೇಸ್ ಯಾರಾದ್ರೂ ಬಂದ್ರು ಕೂಡ ಒಳಗಡೆ ಎಂಟ್ರಿ ಆಗಿದ್ರೆ ಈ ಪೋರ್ಷನ್ ಅಲ್ಲೇ ಮಾತಾಡಿ ಹೋಗೋ ತರ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ನಮಗೆ ಸ್ಟೇರ್ ಕೇಸ್ ಬರುತ್ತೆ. ಈ ಪೋರ್ಷನ್ ನಮಗೆ ಎಂಟ್ರಿ ಏನ್ ಬರುತ್ತೆ, ಎಂಟ್ರಿ ಇಂದಾನೆ ನಮಗೆ ಸ್ಟೇರ್ ಕೇಸ್ ಬರುವಂತದ್ದು. ಟೆರೆಸ್ ವರ್ಗೂ ಸ್ಟೇರ್ ಕೇಸ್ ನ ಯೂಸ್ ಮಾಡಬಹುದು, ಇಲ್ಲ ಅಂದ್ರೆ ಲಿಫ್ಟ್ ಕೂಡ ನಾವು ಯೂಸ್ ಮಾಡ್ಕೋಬಹುದು. ಇಲ್ಲಿ ಹೆವಿ ಗೇಜ್ ಅಲ್ಲಿ ಆಗಿರುವಂತಹ MS ಗ್ರಿಲ್ ವರ್ಕ್ ಒಳಗಡೆ ಎಂಟ್ರಿ ಆದ್ರೆ ನೋಡಬಹುದು. ಮನೆ ಮುಂದೆಗಡೆ ಬರುವಂತಹ ಕಾರಿಡಾರ್ ಕೂಡ ನಮಗೆ ತುಂಬಾ ವಿಶಾಲವಾಗಿದೆ. ಜೊತೆಗೆ ಎರಡ್ ಕಡೆಗೂ ಕೂಡ ನಮಗೆ ಸೇಫ್ಟಿ ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಅಕ್ಕಪಕ್ಕ ಮನೆಗೂ ಕೂಡ ನಮಗೆ ಸೆಟ್ ಬ್ಯಾಕ್ ಬಿಟ್ಟಿರೋದ್ರಿಂದ, ಇವರು ಸೆಟ್ ಬ್ಯಾಕ್ ಬಿಟ್ಟಿರೋದ್ರಿಂದ ವೆಂಟಿಲೇಷನ್ ಚೆನ್ನಾಗಿದೆ. ಜೊತೆಗೆ ಸೇಫ್ಟಿ ವೈಸ್ ಅಲ್ಲಿ ಕೂಡ ನಮಗೆ MS ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಕೂಡ ನಮಗೆ ಸೇಫ್ಟಿ ಗ್ರಿಲ್ ಗೇಟ್ ಮಾಡಿರೋದ್ರಿಂದ ಲಾಕ್ ಮಾಡ್ಕೊಂಡ್ಬಿಟ್ರೆ ಯಾವುದೇ ಅನದರ್ ಪಾರ್ಟಿಗಳು ಯಾರು ಕೂಡ ನಮಗೆ ಮನೆ ಒಳಗಡೆ ಎಂಟ್ರಿ ಆಗೋದಕ್ಕೆ ಚಾನ್ಸ್ ಇರೋದಿಲ್ಲ. ಜೊತೆಗೆ ಆಚ ಕಡೆಗೆ ನಮಗೆ UPS ಪಾಯಿಂಟ್ ಕೂಡ ಮಾಡಿದ್ದಾರೆ. ನಾವು ಹೆಂಗಿದೇನು ಇಂಟೀರಿಯರ್ ವರ್ಕ್ ಮಾಡಿಸ್ಕೋಬೇಕಾಗಿರೋದ್ರಿಂದ ಇಲ್ಲಿ ಏನಾದ್ರು ನಮ್ಮ ಮಾಡಿಸ್ಕೊಂಡ್ರೆ UPS ಪಾಯಿಂಟ್ ಜೊತೆಗೆ ಶೂ ರ್ಯಾಕ್ ಕೂಡ ನಾವು ಮಾಡಿಸ್ಕೋಬಹುದು. ಇದ್ರ ಪಕ್ಕದಲ್ಲೇ ನಾವು ನೋಡುವಂತದ್ದು ಈಸ್ಟ್ ಫೇಸಿಂಗ್ ಮೈನ್ ಡೋರ್ ಬರುತ್ತೆ. ವಾಸ್ಕಲ್ಗಳನ್ನ ನೋಡಿ, ಫುಲ್ ಟೋಟಲ್ ನಮಗೆ 2 ವಾಸ್ಕಲ್ಗಳಿಗೆ ಏನು ವುಡ್ ಬರುತ್ತೋ ಆ ವುಡ್ ನ ಒಂದೇ ವಾಸ್ಕಲ್ಗೆ ಯೂಸ್ ಮಾಡಿರುವಂತದ್ದು. ಲೆಫ್ಟ್ ಸೈಡ್ ಅಲ್ಲಿ ಕಿಟಕಿ, ರೈಟ್ ಸೈಡ್ ಅಲ್ಲಿ ಕಿಟಕಿಗಳು ಕೊಟ್ಟಿದ್ದಾರೆ. ಮೇಲ್ಗಡೆ ಕೂಡ ವೆಂಟಿಲೇಷನ್ ಗೆ ಗ್ಲಾಸ್ ಅಲ್ಲಿ ನಮಗೆ ಪಾರ್ಟಿಷನ್ ತರ ಮಾಡಿರುವಂತದ್ದು. ಸೆಂಟ್ರಲ್ಲಿ ನೋಡಬಹುದು, ಒಳಗಡೆ ಎಂಟ್ರಿ ಆಗೋದಕ್ಕೆ ಡೋರ್ ಕೂಡ ಇದೆ. ಸೂಪರ್ ಆಗಿ ನಮಗೆ ವೆಂಟಿಲೇಷನ್ ಗೆ ಮಾಡಿರುವಂತಹ ಈಸ್ಟ್ ಫೇಸಿಂಗ್ ಮೈನ್ ಡೋರ್ ಇದು. ಮೈನ್ ಡೋರ್ ಕೂಡ ಅಷ್ಟೇ ಈಸ್ಟ್ ಫೇಸಿಂಗ್ ಮೈನ್ ಡೋರ್. ಇದು ಟೀಕ್ ವುಡ್ ಆಗಿದೆ. ವೀಕ್ಷಕರೇ, ಈಗ ಮನೆ ಒಳಗಡೆ ಎಂಟ್ರಿ ಆದ್ರೆ ನೋಡಬಹುದು, ನಮ್ಮನ್ನ ಕ್ಲೀನ್ ಆಗಿ ತುಂಬಾ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡ್ಕೊಳ್ಳೋದೆ ಈ ಲಿವಿಂಗ್ ರೂಮ್. ಈ ಲಿವಿಂಗ್ ರೂಮ್ ನಮ್ಗೆ ತುಂಬಾ ವಿಶಾಲವಾಗಿ ಬಂದಿದೆ ಅಂತಾನೆ ಹೇಳ್ಬೋದು. ಫ್ಲೋರಿಂಗ್ ಬಂದ್ಬಿಟ್ಟು ನಮ್ಗೆ 4x6 ಏನ್ ಟೈಲ್ಸ್ ಬರುತ್ತೆ, ವೆಟ್ರೋಫೈ ಟೈಲ್ಸ್, ಆ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ತಿಕ್ ಬಂದ್ಬಿಟ್ಟು ನಮಗೆ 15 mm ತಿಕ್ ಬರುತ್ತೆ. 4x6 ಅಲ್ಲಿ ಇಟಾಲಿಯನ್ ಮಾರ್ಬಲ್ ಡಿಸೈನ್ ಏನಿದೆ, ಆ ಡಿಸೈನ್ ನ ಯೂಸ್ ಮಾಡಿರುವಂತಹ ಟೈಲ್ಸ್ ಇದು. ಸೇಮ್ ಇಟಾಲಿಯನ್ ಮಾರ್ಬಲ್ ಶೇಪ್ ಅಲ್ಲೇ ಬರುತ್ತೆ. ಬಟ್ ಅದಕ್ಕೂ ಕೂಡ ಇದು ನಮಗೆ ತುಂಬಾ ಕಾಸ್ಟ್ಲಿನೇ ಬೀಳುತ್ತೆ ಅಂತ ಹೇಳ್ಬೋದು. 4x6 ಮೆಜರ್ಮೆಂಟ್ ಅಲ್ಲಿ ಇರುವಂತಹ ವೆಟ್ರೋಫೈ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಇನ್ನ ವುಡ್ ವಿಷಯದಲ್ಲಿ ಬಂದ್ರೆ, ಎಲ್ಲಾ ವುಡ್ ಗಳು ಕೂಡ ನಮಗೆ ಟೀಕ್ ವುಡ್ ಯೂಸ್ ಮಾಡಿರುವಂತದ್ದು. ಮತ್ತೆ ಶಟರ್ಸ್ ಗಳು ಕೂಡ ನಮಗೆ ಟೀಕ್ ವುಡ್ ಯೂಸ್ ಮಾಡಿದ್ದಾರೆ. ಒಂದೊಂದೇ ಹೇಳ್ಕೊಂಡು ಹೋಗೋ ತರ ಇತ್ತು ಅಂದ್ರೆ, ಮೈನ್ ಡೋರ್ ಇಂದ ಎಂಟ್ರಿ ಆಗಿದ ತಕ್ಷಣನೇ ಈ ಪಾರ್ಟಿಷನ್ ಏನಿದೆ, ಈ ಪಾರ್ಟಿಷನ್ ಅಲ್ಲಿ ಒಂದು ಅಕ್ವೇರಿಯಂ ಏನಾದ್ರು ನಾವು ಮೌಂಟ್ ಮಾಡ್ಕೊಂಡ್ರೆ ತುಂಬಾ ಯೂನಿಕ್ ಆಗಿ ಕೂಡ ಕಾಣಿಸುತ್ತೆ. ಮತ್ತೆ ಬರೋರ್ಗು ಕೂಡ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ನಾರ್ತ್ ಈಸ್ಟ್ ಈ ಮೂಲೆಯಲ್ಲಿ ಬರೋದ್ರಿಂದ ಅಕ್ವೇರಿಯಂ ಇಟ್ಕೊಂಡ್ರೆ ವಾಸ್ತು ಪ್ರಕಾರ ಕೂಡ ನಮ್ಗೆ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಈ ಪೋರ್ಷನ್ ಏನ್ ಬೇಕು ಅಂದ್ರೆ ಟಿವಿ ಕ್ಯಾಬಿನೆಟ್ ಇಲ್ಲಾಂದ್ರೂ ಮಾಡ್ಕೊಬಹುದು, ಇಲ್ಲಾಂದ್ರೆ ಈ ಪೋರ್ಷನ್ ಅಲ್ಲಿ ಕೂಡ ನಾವು ಟಿವಿ ಕ್ಯಾಬಿನೆಟ್ ನ ಮಾಡ್ಕೋಬಹುದು ಆರಾಮಾಗಿ. ಈ ಪೋರ್ಷನ್ ಅಲ್ಲೂ ನಾವು ಎಲ್ ಶೇಪ್ ಅಲ್ಲಿ ಸೋಫಾ ಹಾಕೋಬಹುದು, ಇಲ್ಲ ಟಿವಿ ಕ್ಯಾಬಿನೆಟ್ ನ ಇಲ್ಲಿ ಇಟ್ಕೊಂಡ್ರು ಕೂಡ ಈ ಶೇಪ್ ಅಲ್ಲಿ ಕೂಡ ನಾವು ಎಲ್ ಶೇಪ್ ಅಲ್ಲಿ ಸೋಫಾ ಕೂಡ ಹಾಕೋಬಹುದು ಅಂತ ಹೇಳ್ಬೋದು. ನಮ್ಗೆ ತುಂಬಾ ಸ್ಪೇಷಿಯಸ್ ಆಗಿ ಈ ಲಿವಿಂಗ್ ರೂಮ್ ಬಂದಿದೆ. ಈ ಲಿವಿಂಗ್ ರೂಮ್ ಅಲ್ಲಿ ಕೂಡ ನಮ್ಗೆ ದೊಡ್ಡದಾಗಿರುವಂತಹ ಒಂದು ಪೂಜಾ ಮನೆ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ವಾಲ್ ಗಳಿಗೆ 2x4 ವೆಟ್ರೋಫೈ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಡೋರ್ ಬಂದ್ಬಿಟ್ಟು ನಮಗೆ ಟೀಕ್ ವುಡ್ ಡೋರ್ ಯೂಸ್ ಮಾಡಿರುವಂತದ್ದು. ಫ್ರೇಮ್ ಕೂಡ ಬಂದ್ಬಿಟ್ಟು ನಮಗೆ ವಾಸ್ಕಲ್ ಬಂದ್ಬಿಟ್ಟು ಟೀಕ್ ವುಡ್ ಅಲ್ಲಿ ಯೂಸ್ ಆಗಿರುವಂತದ್ದು. ಇದಕ್ಕಷ್ಟೇ ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಚೆನ್ನಾಗಿದೆ. ಮೇಲ್ಗಡೆ ಏನಾದ್ರು ನಿಮ್ಗೆ ಗ್ರ್ಯಾಂಡ್ ಆಗಿ ಗೋಪುರ ಏನಾದ್ರು ಬೇಕು ಅಂದ್ರೆ ಇಂಟೀರಿಯರ್ ಅಲ್ಲಿ ನಾವು ಕಂಪ್ಲೀಟ್ ಮಾಡಿ ಹಾಕೋಬಹುದು ಆರಾಮಾಗಿ. ಈ ಪೋರ್ಷನ್ ಅಲ್ಲಿ ಒಬ್ರು ಕುತ್ಕೊಂಡು ಪೂಜೆ ಮಾಡೋಷ್ಟು ಜಾಗ ಕೂಡ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಟಿವಿ ಕ್ಯಾಬಿನೆಟ್ ಅದು ಮಾಡ್ಕೋಬಹುದು, ಮುಂದೆ ಅದು ಟಿವಿ ಕ್ಯಾಬಿನೆಟ್ ಮಾಡ್ಕೋಬಹುದು. ವೆಂಟಿಲೇಷನ್ ಗೋಸ್ಕರ ನೋಡಬಹುದು, ವಿಂಡೋ ಕೊಟ್ಟಿದ್ದಾರೆ. ಕಿಟಕಿ ಪಕ್ಕದಲ್ಲಿ ಕೂಡ ನಮ್ಗೆ ಬಿಲ್ಡಿಂಗ್ ಆಗೋಗಿದೆ, ಬಟ್ ವೆಂಟಿಲೇಷನ್ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೂಪರ್ ಆಗಿದೆ.
ಈಗ ನಾವು ನೋಡ್ತಾ ಇರೋ ಏರಿಯಾ ಬಂದ್ಬಿಟ್ಟು ಇದು ಡೈನಿಂಗ್ ಏರಿಯಾ ಬರುತ್ತೆ. ಆರಾಮಾಗಿ 5 ಜನ ಕುತ್ಕೊಂಡು ಊಟ ಮಾಡುವಷ್ಟು ಜಾಗ ಪ್ರಾವಿಷನ್ ಕೂಡ ಇರುವಂತದ್ದು ಈ ಡೈನಿಂಗ್ ಏರಿಯಾದಲ್ಲಿ. ಆಪೋಸಿಟ್ ಅಲ್ಲೇ ಒಳ್ಳೆ ಸ್ಪೇಷಿಯಸ್ ಆಗಿ ಬಂದಿರುವಂತಹ ಕಿಚನ್ ಇದು. ಪೈಪ್ ನೋಡ್ಬೋದು, ಆಶೀರ್ವಾದ್ ಕಂಪ್ನಿ ಪೈಪ್ ಯೂಸ್ ಮಾಡಿದ್ದಾರೆ. ಒಳಗಡೆಗೆ ಏನು ನಮ್ಗೆ ವಾಲ್ ಒಳಗಡೆ ಮುಚ್ಕೊಳ್ಳೋ ಪೈಪ್ಗಳೆಲ್ಲ ನಮ್ಗೆ ಆಶೀರ್ವಾದ ಯೂಸ್ ಮಾಡಿರುವಂತದ್ದು. ಇಲ್ಲಿ ನಮ್ಗೆ ಇಂಟೀರಿಯರ್ ನೀವು ಕಂಪ್ಲೀಟ್ ಮಾಡಾದ್ಮೇಲೆ ಇವರು ಗ್ರಾನೈಟ್ ಸ್ಲಾಬ್ ಹಾಕೊಡ್ತಾರೆ. ಮತ್ತೆ ಈ ವಾಲ್ಗೆ ವೆಟ್ರಿಫೈ ಟೈಲ್ಸ್ ಕೂಡ ನಮ್ಗೆ ಹಾಕೊಡುವಂತದ್ದು. ಫ್ಲೋರಿಂಗ್ ಬಂದ್ಬಿಟ್ಟು ಸೇಮ್ 4x6 ಟೈಲ್ಸ್ ನಮ್ಗೆ ಯೂಸ್ ಮಾಡಿದ್ದಾರೆ. ಒಳ್ಳೆ ಸ್ಪೇಷಿಯಸ್ ಆಗಿ ನಮ್ಗೆ ಕಿಚನ್ ಇರುವಂತದ್ದು. ನಮ್ಗೆ ಇಲ್ಲಿ ಸಿಂಕ್ ಆಪ್ಷನ್ ಮತ್ತೆ ಹ್ಯಾಂಡ್ ವಾಶ್ ಆಪ್ಷನ್ ಅಲ್ಲಿ ನಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಪೈಪ್ ವರ್ಕ್ ಎಲ್ಲ ನಮ್ಗೆ ಕಂಪ್ಲೀಟ್ ಮಾಡಿ ಬಿಟ್ಟಿರುವಂತದ್ದು. ಮೇಲ್ಗಡೆ ಎಲ್ಲ ನಿಮ್ಗೆ ಏನಾದ್ರು ಸ್ಟೋರೇಜ್ ಅಲ್ಲಿ ನೀವು ಯಾವ ತರ ಇಂಟೀರಿಯರ್ ಡಿಸೈನ್ ಮಾಡಿಸ್ಕೊಡ್ತೀರೋ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ ತಕ್ಕನಂಗೆ ನಿಮ್ ಟೇಸ್ಟ್ ಅಲ್ಲಿ ಇಂಟೀರಿಯರ್ ಡಿಸೈನ್ ಮಾಡಿಸ್ಕೊಬಹುದು. ಬಟ್ ಏನಂದ್ರೆ ಈ ಕಿಚನ್ ನಮ್ಗೆ ತುಂಬಾ ಸ್ಪೇಷಿಯಸ್ ಆಗಿ ಬಂದಿರುವಂತದ್ದು, ತುಂಬಾ ಚೆನ್ನಾಗಿದೆ. ಡೈನಿಂಗ್ ಏರಿಯಾ ಕೂಡ ಅಷ್ಟೇ ತುಂಬಾ ವಿಶಾಲವಾಗಿರುವಂತದ್ದು. 5 ರಿಂದ 6 ಜನ ಕೂತ್ಕೊಂಡು ಊಟ ಮಾಡೋಷ್ಟು ಜಾಗ ಕೂಡ ಇದೆ. ಈ ಪೋರ್ಷನ್ ಅಲ್ಲಿ ಕಿಚನ್ ಪಕ್ಕದಲ್ಲೇ ಯುಟಿಲಿಟಿ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಆರಾಮಾಗಿ ಒಂದು ಡಿಶ್ ವಾಶ್ ಜೊತೆಗೆ ಒಂದು ವಾಷಿಂಗ್ ಮಿಷಿನ್ ಕೂಡ ಇಟ್ಕೋಬಹುದು, ಅಷ್ಟು ಸ್ಪೇಷಿಯಸ್ ಆಗಿದೆ. ಜೊತೆಗೆ ಬಟ್ಟೆ ಏನಾದ್ರು ಹಾರಕೊಳ್ತೀನಿ ಅಂದ್ರೆ ಇಲ್ಲಿ ಕೂಡ ನಾವು ಹಾರಕೋಬಹುದು. ಈ ಯುಟಿಲಿಟಿಲಿ ಕೂಡ ನಮ್ಗೆ MS ಗ್ರಿಲ್ ವರ್ಕ್ ಮಾಡಿದ್ದಾರೆ. ವಿತ್ ಸೇಫ್ಟಿ ವೈಸ್ ಅಲ್ಲಿ ಪ್ರತಿ ಒಂದು ಎಲ್ಲಾ ಮೂಲೆಯಲ್ಲೂ ನಮ್ಗೆ ಸೇಫ್ಟಿ ವೈಸ್ ಅಲ್ಲಿ ವರ್ಕ್ ಎಲ್ಲ ನಮ್ಗೆ ಕಂಪ್ಲೀಟ್ ಮಾಡಿರುವಂತದ್ದು ಈ ಪೋರ್ಷನ್ ಅಲ್ಲಿ ನೋಡಬಹುದು. ಔಟ್ ಸೈಡ್ ಅಲ್ಲಿ ನಮ್ಗೆ ಪೈಂಟ್ ಮಾಡಿದ್ದಾರೆ, ಇನ್ನರಲ್ಲಿ ನಮ್ಗೆ ಪಾಲಿಶಿಂಗ್ ಮಾಡಿರುವಂತದ್ದು ಎಲ್ಲ ನಮ್ಗೆ ಟೀ ಕುಟ್ಟೆ ಯೂಸ್ ಮಾಡಿರುವಂತದ್ದು. ಯುಟಿಲಿಟಿ ಕೂಡ ಅಷ್ಟೇ ವಾಲ್ಗಳಿಗೆಲ್ಲ ನಮ್ಗೆ ವೆಟ್ರಿಫೈ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಆಂಟಿಸ್ಕೇಟ್ ವೆಟ್ರಿಫೈ ಟೈಲ್ಸ್ ಫ್ಲೋರಿಂಗ್ ಅಲ್ಲಿ ನಮ್ಗೆ ಯೂಸ್ ಮಾಡಿದ್ದಾರೆ. ಸ್ಪೇಷಿಯಸ್ ಆಗಿದೆ ಅಂತಾನೆ ಹೇಳ್ಬೋದು. ನೋಡಿ ಈಗ ಈ ಕಾಣಿಸ್ತಾ ಇದೆಲ್ಲ ಮುಂದೆಗಡೆ ರೋಡ್, ಅದು ನಮ್ಗೆ 60 ಫೀಟ್ ರೋಡ್ ಬರುತ್ತೆ. ಮುಂದೆಗಡೆಲ್ಲ ನಮ್ಗೆ ಒಳ್ಳೆ ಒಳ್ಳೆ ಅಪಾರ್ಟ್ಮೆಂಟ್ ಗಳಾಗ್ತಾ ಇದೆ, ಒಳ್ಳೆ ಒಳ್ಳೆ ಇಂಡಿಪೆಂಡೆಂಟ್ ಹೌಸ್ ಗಳೆಲ್ಲ ಬರ್ತಾ ಇದೆ. ಪೂರ್ಣ ವಿಕಾಸ ಸ್ಕೂಲ್, ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಎಲ್ಲ ನಮ್ಗೆ ತುಂಬಾ ಹತ್ರದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಲಕ್ಸುರಿ ಆಗಿ ನಮ್ಗೆ ಬಿಲ್ಡ್ ಆಗಿದೆ, ಕಾರ್ನರ್ ಪ್ರಾಪರ್ಟಿ ಆಗಿದೆ ಇದು. ಎಲ್ಲದಕ್ಕೂ ನಮ್ಗೆ ಕ್ರಾಸ್ ವೆಂಟಿಲೇಷನ್ ಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನೋಡಿ, ಈ ವಾಲ್ ಏನಿದೆ, ಈ ವಾಲ್ ಅಲ್ಲಿ ಏನಾದ್ರು ನಾವು ಒಂದು ಸ್ಕ್ರೀನ್ ಏನಾದ್ರು ಹಾಕೊಂಡ್ಬಿಟ್ರೆ ಇದು ನಮ್ಗೆ ಸಪರೇಟ್ ಆಗಿ ಆಗೋಗ್ಬಿಡುತ್ತೆ. ಹಾಲು, ಕಿಚನ್, ಡೈನಿಂಗು ಇದು ಸಪರೇಟ್ ಆಗಿ ನಾವು ಮಾಡ್ಕೊಬಹುದು. ಜಸ್ಟ್ ಈ ವಾಲ್ಗೆ ಒಂದು ಡೋರ್ ಆದ್ರೂ ಆಗ್ಲಿ, ಇಲ್ಲ ಏನೋ ನಾವು ಸ್ಕ್ರೀನ್ ಎದುರು ಹಾಕೊಂಡ್ರೆ ಈ ರೂಮು ಮತ್ತೆ ಕಾಮನ್ ಬಾತ್ರೂಮ್ ಎಲ್ಲ ನಮ್ಗೆ ಸಪರೇಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇವಾಗ ನಾವು ನೋಡ್ತಾ ಇರುವಂತದ್ದು ಒಂದು ಚಿಲ್ಡ್ರನ್ಸ್ ಬೆಡ್ರೂಮ್ ಅಂತಾನೆ ಹೇಳ್ಬೋದು. ನೀವು ಇಂಟೀರಿಯರ್ ವಾರ್ಡ್ರೂಬ್ ಏನಾದ್ರು ಮಾಡ್ಕೊಂಡ್ರು ಕೂಡ ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ಹಾಕೋಬಹುದು. ಅಷ್ಟು ಜಾಗ ನಮ್ಗೆ ಈ ರೂಮ್ ಅಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ನಮ್ಗೆ ವೆಂಟಿಲೇಷನ್ ಗೆ ಕಿಟಕಿ ಕೂಡ ಕೊಟ್ಟಿರುವಂತದ್ದು. ಇದು ನಮ್ಗೆ ರೋಡ್ ಸೈಡ್ ಗೆ ಬರುತ್ತೆ ಕಿಟಕಿ. ಇದು ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ಹಾಕೋಬಹುದು, ಅಷ್ಟು ಜಾಗ ಇದೆ. ಈ ರೂಮ್ ಆಪೋಸಿಟ್ ಅಲ್ಲಿ ನಮ್ಗೆ ಒಂದು ಕಾಮನ್ ಬಾತ್ರೂಮ್ ಪ್ರಾವಿಷನ್ ಕೂಡ ನಮ್ಗೆ ಮಾಡಿದ್ದಾರೆ. 2x4 ವೆಟ್ರಿಫೈ ಟೈಲ್ಸ್ ಟಾಪ್ ಟು ಬಾಟಮ್ ವರ್ಗೂ ನಮ್ಗೆ ಯೂಸ್ ಮಾಡಿರುವಂತದ್ದು. ವಾಲ್ ಮೌಂಟೆಡ್ ಕಮೋಡ್ ಗೆ ಪ್ರಾವಿಷನ್ ಮಾಡಿದ್ದಾರೆ. ಡ್ರೈ ವಾಟರ್ ನಮ್ಗೆಲ್ಲ ಜಾಗ್ವಾರ್ ಹಾಕೊಟ್ಟಿರುವಂತದ್ದು. ಇಲ್ಲಿ ಹ್ಯಾಂಡ್ ವಾಶ್ ಕೂಡ ನಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಒಳ್ಳೆ ಸ್ಪೇಷಿಯಸ್ ಆಗಿ ಇದೆ ಅಂತ ಹೇಳ್ಬೋದು. ಆಂಟಿಸ್ಕೇಟ್ ವೆಟ್ರಿಫೈ ಟೈಲ್ಸ್ ಫ್ಲೋರಿಂಗ್ ಯೂಸ್ ಮಾಡಿದ್ರು, ತುಂಬಾ ರಫ್ ಆಗಿದೆ, ತುಂಬಾ ಸಗದಾಗಿದೆ ಅಂತಾನೆ ಹೇಳ್ಬೋದು. ಒಳ್ಳೆ ಸ್ಟ್ರಕ್ಚರ್ ಅಲ್ಲಿ ನಮ್ಗೆ ಕಂಪ್ಲೀಟ್ ಆಗಿರುವಂತದ್ದು. ವೆಂಟಿಲೇಷನ್ ಗೆ, ಎಕ್ಸಿಟ್ ಫ್ಯಾನ್ ಗೆ ಜೊತೆಗೆ ವೆಂಟಿಲೇಷನ್ ಗೆ ಕಿಟಕಿ ಕೂಡ ನಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಬಟ್ ಟಾಪ್ ಟು ಬಾಟಮ್ ವರ್ಗೂ ನಮ್ಗೆ ವೆಟ್ರಿಫೈ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಈ ಪೋರ್ಷನ್ ನೋಡಿ ಒಂದು ಹ್ಯಾಂಡ್ ವಾಶ್ ಪ್ರಾವಿಷನ್ ಮಾಡಿದ್ದಾರೆ. ಇನ್ ಕೇಸ್ ನಾವು ಟೆರೆಸ್ ಹೋಗಲ್ಲ ಅನ್ನೋರು ವಾಷಿಂಗ್ ಮಿಷಿನ್ ಏನಾದ್ರು ಬೇಕು ಅಂದ್ರೆ ಇಲ್ಲಿ ಕೂಡ ನಾವು ಮೌಂಟ್ ಮಾಡ್ಕೋಬಹುದು. ಇದು ಜಸ್ಟ್ ಇಲ್ಲೊಂದು ರೂಮ್ ಆಯ್ತು. ಈ ರೂಮ್ ಆಗಿದ ತಕ್ಷಣ ಇವಾಗ ನಾವು ನೋಡ್ತಾ ಇರುವಂತದ್ದೇ ಮಾಸ್ಟರ್ ಬೆಡ್ರೂಮ್. ತುಂಬಾ ವಿಶಾಲವಾಗಿದೆ. ವಿತ್ ವಾರ್ಡ್ರೋಬ್ ಜೊತೆಗೆ 2 ಕಿಂಗ್ ಸೈಜ್ ಕಾಟ್ಗಳನ್ನ ಹಾಕೋಬಹುದು, ಅಷ್ಟು ವಿಶಾಲವಾಗಿದೆ ಅಂತಾನೆ ಹೇಳ್ಬೋದು ಈ ಮಾಸ್ಟರ್ ಬೆಡ್ರೂಮ್. ಸೇಮ್ ಫ್ಲೋರಿಂಗ್ ನಮ್ಗೆ ಕಂಟಿನ್ಯೂ ಆಗಿದೆ. ನೋಡಿ ಕ್ರಾಸ್ ವೆಂಟಿಲೇಷನ್ ಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಸೈಡ್ ಅಲ್ಲಿ ರೋಡ್ ಇದೆ, ಆ ಸೈಡ್ ಅಲ್ಲಿ ರೋಡ್ ಇದೆ. ಸೌತ್ ವೆಸ್ಟ್ ಕಾರ್ನರ್ ಅಲ್ಲಿ ಇದು ಪ್ರಾಪರ್ಟಿ ಬರುತ್ತೆ. ಕಾರ್ನರ್ ಪ್ರಾಪರ್ಟಿ BDA ಪ್ರಾಪರ್ಟಿ ಆಗಿದೆ. ಈ ಪೋರ್ಷನ್ ಅಲ್ಲಿ ಬಾಲ್ಕನಿ ಪ್ರಾವಿಷನ್ ಮಾಡಿರುವಂತದ್ದು. ಆರಾಮಾಗಿ ಚೇರ್ ಹಾಕೊಂಡು ಕುತ್ಕೊಳ್ಳೋಷ್ಟು ಜಾಗ ಪ್ರಾವಿಷನ್ ಮಾಡಿದ್ದಾರೆ. ಎಲಿವೇಶನ್ ವೈಸ್ ಅಲ್ಲಿ ಮತ್ತೆ ಸೇಫ್ಟಿ ವೈಸ್ ಅಲ್ಲಿ ಟಫನ್ ಗ್ಲಾಸ್ ವಿತ್ ಡಿಸೈನ್ ವಿತ್ SS ವರ್ಕ್ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಮೇಂಟೆನೆನ್ಸ್ ಗೋಸ್ಕರ ವಾಲ್ಗಳಿಗೆ ವೆಟ್ರಿಫೈ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಆರಾಮ್ ನೋಡಿ, ತುಂಬಾ ಸ್ಪೇಷಿಯಸ್ ಆಗಿದೆ ಈ ಬಾಲ್ಕನಿ ಏರಿಯಾ. ನೋಡಿ ಈ ಅಪಾರ್ಟ್ಮೆಂಟ್ ಮುಂದೆಗಡೆ ನೋಡಿ ಲಕ್ಸುರಿ ಆಗಿರುವಂತಹ ಒಂದು ಮನೆ ಕೂಡ ಇದೆ, ಇಂಡಿಪೆಂಡೆಂಟ್ ಮನೆ. ಮೇಲ್ಗಡೆ ನೋಡಿ ಐರೂಫ್ ಎಲ್ಲ ಮಾಡ್ಕೊಂಡು ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. 100% ರೆಸಿಡೆನ್ಸಿ ಏರಿಯಾದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ತುಂಬಾನೇ ಚೆನ್ನಾಗಿದೆ. ಬಟ್ ಮಾಸ್ಟರ್ ಬೆಡ್ರೂಮ್ ನಮ್ಗೆ ತುಂಬಾ ವಿಶಾಲವಾಗಿರುವಂತದ್ದು. ಈ ಬೆಡ್ರೂಮ್ ಗೆ ಇದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಆರಾಮಾಗಿ ಬೈಫರ್ಕೇಶನ್ ಕೂಡ ನಾವು ಮಾಡ್ಕೋಬಹುದು. ಆ ಪೋರ್ಷನ್ ಅಲ್ಲಿ ನಮ್ಗೆ ಕಮೋಡ್ ಪ್ರಾವಿಷನ್ ಮಾಡಿದ್ದಾರೆ, ವಾಲ್ ಮೌಂಟೆಡ್ ಕಮೋಡ್. ಸೆಂಟ್ರಲ್ ಬೈಫರ್ಕೇಶನ್ ಮಾಡ್ಕೊಂಡ್ರೆ ಇಲ್ಲಿ ನಮ್ಗೆ ಶವರ್ ಪ್ರಾವಿಷನ್ ಮಾಡಿರುವಂತದ್ದು. ಟಾಪ್ ಟು ಬಾಟಮ್ ವರ್ಗು 2x4 ವೆಟ್ರಿಫೈ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಆಂಟಿಸ್ಕೇಟ್ ವೆಟ್ರಿಫೈ ಟೈಲ್ಸ್ ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ. ಸೇಮ್ ತುಂಬಾ ವಿಶಾಲವಾಗಿದೆ ಅಂತಾನೆ ಹೇಳ್ಬೋದು. ಬೈಫರ್ಕೇಶನ್ ಮಾಡ್ಕೊಳ್ಳೋ ಸಾಧ್ಯತೆಗಳು ಈ ಬಾತ್ರೂಮ್ ಅಲ್ಲಿ ಇದೆ. ಡ್ರೈ ಮತ್ತೆ ವೆಟ್ಟು ಆರಾಮಾಗಿ ಮಾಡ್ಕೊಬಹುದು. ವಿಶಾಲವಾಗಿದೆ ಅಂತಾನೆ ಹೇಳ್ಬೋದು. ಆರಾಮಾಗಿ ಈ ಪೋರ್ಷನ್ ಅಲ್ಲಿ ಇಲ್ಲಾಂದ್ರೆ ಈ ಕಿಟಕಿಯಿಂದ ಈ ಕಡೆಗೆ ವಾರ್ಡ್ರೋಬ್ ಗಳು ಕೂಡ ನಾವು ಮಾಡ್ಕೋಬಹುದು. ಈ ಮೈಂಡ್ ಅವ್ರಿಗೆ ಏನ್ ಬರುತ್ತೆ, ಇದು ರೂಮ್ ಹಾಕಿರೋ ಡೋರ್ ಬಂದ್ಬಿಟ್ಟು ನಮ್ಗೆ ಇದು ಟೀಕ್ ಪಾಲಿಶಿಂಗ್ ಇರುವಂತಹ ಡೋರ್ ನ ನಮ್ಗೆ ಹಾಕೊಟ್ಟಿದ್ದಾರೆ. ಬಟ್ ಸಕಲಾಗಿದೆ ಅಂತಾನೆ ಹೇಳ್ಬೋದು. ತುಂಬಾನೇ ಚೆನ್ನಾಗಿದೆ. ಇದು ನಾವು ನೋಡ್ತಾ ಇರುವಂತಹ 3ನೇ
ಬೆಡ್ರೂಮ್ ಇದು. ಈ ಬೆಡ್ರೂಮ್ಗೆ ಅಟ್ಯಾಚ್ ಬಾತ್ರೂಮ್ಗೆ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಈ ಕಿಟಕಿ ಏನಿದೆ, ಈ ಕಿಟಕಿ ಪಕ್ಕದಲ್ಲಿ ಒಂದು ಮನೆ ಇದೆ. ಆ ಮನೆಗೂ ಮತ್ತೆ ಇವ್ರು ಬಿಟ್ಟಿರೋ ಜಾಗದಲ್ಲಿ ಬರುವಂತಹ ವೆಂಟಿಲೇಷನ್ ಇವತ್ತು ನಾನು ನೋಡ್ತಾ ಇರುವಂತದ್ದು. ಇಲ್ಲೂ ಅಷ್ಟೇ ವೀಕ್ಷಕರೇ, ವಾರ್ಡ್ರೋಬ್ ಮಾಡ್ಕೊಂಡ್ರು ಕೂಡ ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ಹಾಕೋಬಹುದು. ಅಷ್ಟು ಜಾಗ ಈ ಬೆಡ್ರೂಮ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ಚೆನ್ನಾಗಿದೆ. ಇಂಟೀರಿಯರ್ ವರ್ಗೆಲ್ಲ ನಿಮ್ ಡಿಸೈನ್ ಬರುತ್ತೆ. ಇದು ಬಂದು ನಮ್ಗೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಟೋಟಲ್ ನಮ್ಗೆ 3 ಬಾತ್ರೂಮ್ ಗಳಿದೆ. ಒಂದು ಕಾಮನ್ ಬಾತ್ರೂಮ್, 2 ಅಟ್ಯಾಚ್ ಬಾತ್ರೂಮ್ ಇರುವಂತದ್ದು. ಸೇಮ್ ಮೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ರೆ ಫ್ಲೋರಿಂಗ್ ಗೆ. ಇಲ್ಲೂ ಕೂಡ ನಾವು ಬೈಫರ್ಕೇಶನ್ ಮಾಡ್ಕೊಬಹುದು, ಡ್ರೈ ಮತ್ತೆ ವೆಟ್ ನ. ಟಾಪ್ ಟು ಬಾಟಮ್ ವರ್ಗು 2x4 ಮೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ವೆಂಟಿಲೇಷನ್ ಕಿಟಕಿಗಳನ್ನ ಪ್ರಾವಿಷನ್ ಮಾಡಿದ್ದಾರೆ. ಜಾಗ್ವಾರ್ ಮತ್ತೆ ಇಂಡೋರ್ ಐಟಮ್ಸ್ ನ ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ನಮಗೆ ಕಂಪ್ಲೀಟ್ ಮಾಡಿ ಕೊಡ್ತಾರೆ ಅಂತ ಹೇಳ್ಬೋದು. ಮನೆ ಫ್ಲಾಟ್ ಅಲ್ಲೇ ನಮ್ಗೆ ರೆಡಿ ಆಗೋಗುತ್ತೆ. ಬಟ್ ಏನು ಅಂದ್ರೆ ಇಂಟೀರಿಯರ್ ವರ್ಕ್ ಅಂತ ಬಿಟ್ಟು ಇನ್ನೆಲ್ಲಾ ತರ ಕೆಲಸಗಳೆಲ್ಲ ನಮ್ಗೆ ವರ್ಕ್ ನ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಬಾತ್ರೂಮ್ ಡೋರ್ಗಳನ್ನ ನೋಡ್ಬೋದು. ಬಾತ್ರೂಮ್ ಡೋರ್ಗಳಿಗೆ ನಮಗೆ ವಾಟರ್ ಪ್ರೂಫ್ ಡೋರ್ಗಳನ್ನ ಯೂಸ್ ಮಾಡಿದ್ದಾರೆ. ರೂಮ್ಗಳ ಡೋರ್ಗಳು ಬಂದ್ಬಿಟ್ಟು ನಮಗೆ ವೆನಿರ್ ಪಾಲಿಶಿಂಗ್ ಇರುವಂತಹ ಡೋರ್ಗಳನ್ನ ಯೂಸ್ ಮಾಡಿದ್ದಾರೆ. ಸೂಪರ್ ಆಗಿ ಬಿಲ್ಡ್ ಆಗಿರುವಂತಹ ಫ್ಲೋರ್ಗೆ ಒಂದೊಂದು ಫ್ಲಾಟ್ಗಳು 3 BHK ಫ್ಲಾಟ್. ಈ ಫ್ಲಾಟ್ ಅದು ಫುಲ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ನಾರ್ತ್ ವೆಸ್ಟ್ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಈ ಪ್ರಾಪರ್ಟಿ ನಮ್ಗೆ ಸೌತ್ ವೆಸ್ಟ್ ಕಾರ್ನರ್ ಅಲ್ಲಿ ಬಂದಿರುವಂತದ್ದು BDA ಪ್ರಾಪರ್ಟಿ ಆಗಿದೆ. ನಮ್ಗೆ ಮೈನ್ ಡೋರ್ ಬಂದ್ಬಿಟ್ಟು ಈಸ್ಟ್ ಫೇಸಿಂಗ್ ಮೈನ್ ಡೋರ್ ಬರುತ್ತೆ. ಟೋಟಲ್ ನಮ್ಗೆ 4 ಫ್ಲಾಟ್ ಗಳು ಅವೈಲೇಬಲ್ ಇರುವಂತದ್ದು. ಅಂದ್ರೆ ಫ್ಲೋರ್ಗೆ ಒಂದೊಂದು ಫ್ಲಾಟ್ಗಳು 4 ಫ್ಲಾಟ್ಗೆ ಬಿಲ್ಡ್ ಮಾಡಿರುವಂತದ್ದು. ಬನ್ನಿ ವೀಕ್ಷಕರು, ಈಗ ನಾವು ಟೆರೆಸ್ ನ ನೋಡೋಣ. ಈಗ ನಮ್ಗೆ SS ಗ್ರಿಲ್ ವರ್ಕ್ ಎಲ್ಲ ರೆಡಿ ಆಗ್ತಾ ಇದೆ. ಇನ್ನು ಹೊಸ ಫ್ಲಾಟ್ ಗಳಿದು. ಟೆರೆಸ್ ಅಲ್ಲಿ ನೋಡ್ಬೋದು. ಇಲ್ಲೂ ಕೂಡ ಅಷ್ಟೇ ಸೇಫ್ಟಿ ವೇದಲ್ಲಿ ಒಂದು MS ಗೇಟ್ ಕೂಡ ಹಾಕಿದ್ದಾರೆ. ಬಟ್ ಏನು ಅಂದ್ರೆ ಟೆರೆಸ್ಗೆ ನಾವು ಲಿಫ್ಟ್ ಅಲ್ಲಿ ಬರೋದಕ್ಕೆ ಆಗೋದಿಲ್ಲ. ಆ ಫ್ಲೋರ್ ಲಾಸ್ಟ್ ಅನ್ಕೊಳ್ತೀನಿ. ಇಲ್ಲಿಂದ ನಾವು ವಾಕ್ ಬರ್ಬೇಕು. ನಾವು ಸ್ಟೇರ್ ಕೇಸ್ ನ ಯೂಸ್ ಮಾಡ್ಬೇಕು. ಟೆರೆಸ್ ಅಲ್ಲಿ ನೋಡಿದ್ರೆ ಫ್ಲೋರಿಂಗ್ ಬಂದ್ಬಿಟ್ಟು ಮೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಟ್ಯಾಂಕ್ ನೋಡ್ಬೋದು 1500 3 ಟ್ಯಾಂಕ್ ಗಳನ್ನ ಯೂಸ್ ಮಾಡಿದ್ದಾರೆ. ಇಲ್ಲಿ ಮ್ಯಾನ್ಯುಯಲ್ ಆಗಿ ಬಟ್ಟೆ ಒಗೆಯೋದಕ್ಕೆ ಇಲ್ಲಿ ಪ್ರಾವಿಷನ್ ಮಾಡಿರುವಂತದ್ದು. ಫುಲ್ ಬಿಲ್ಡಿಂಗ್ ಏನಾದ್ರು ಪರ್ಚೇಸ್ ಮಾಡ್ರೆ ಈ ಜಾಗನ ಆರಾಮಾಗಿ ಏನಕ್ಕಾದ್ರೂ ಯೂಸ್ ಮಾಡ್ಕೊಬಹುದು ಅಂತಾನೆ ಹೇಳ್ಬೋದು. ಸಖತ್ತಾಗಿದೆ, ಸೂಪರ್ ಆಗಿದೆ ಟೆರೆಸ್ ಅಂತೂ. ಬಟ್ ಮನೇನ ಒಬ್ಬರೇ ಪರ್ಚೇಸ್ ಏನಾದ್ರು ಮಾಡ್ರೆ ಮಾಡಿಸಿ ಜಾಗ ಅಂತಾನೆ ಹೇಳ್ಬೋದು. ಈ ಟೆರೆಸ್ ಅಲ್ಲಿ ಪೆಂಟ್ ಹೌಸ್ ಏನಾದ್ರು ಒಂದು ಮಂಗಳೂರು ಟೆರೆಸ್ ಗಳನ್ನ ಹಾಕೊಂಡು ಎಂಜಾಯ್ ಮಾಡೋದಕ್ಕೆ ಮತ್ತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಮಾಡಿಸಿ ಜಾಗ ಈ ಟೆರೆಸ್ ಅಂತಾನೆ ಹೇಳ್ಬೋದು. ಎಕ್ಸ್ಟ್ರಾರ್ಡಿನರಿ ಆಗಿದೆ. ಔಟರ್ ವ್ಯೂ ನೋಡಿ, ತುಂಬಾ ಅಂದ್ರೆ ತುಂಬಾ ಮನೆಗಳಾಗಿದೆ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ ಅಂತಾನೆ ಹೇಳ್ಬೋದು. ನಮ್ಗೆ ಸೌತ್ ವೆಸ್ಟ್ ಕಾರ್ನರ್ ಪ್ರಾಪರ್ಟಿ ಬರುತ್ತೆ ನೋಡಿ. ಇದು ಸೌತ್ ಫೇಸಿಂಗ್ 30 ಫೀಟ್ ರೋಡ್. ಪಕ್ಕದಲ್ಲಿ ನಮ್ಗೆ 60 ಫೀಟ್ ರೋಡ್ ಕೂಡ ಇದೆ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ಅದು ಸೌತ್ ಫೇಸಿಂಗ್ ರೋಡ್ ಬರುತ್ತೆ. ಇದು ಈಸ್ಟ್ ಫೇಸಿಂಗ್ ರೋಡ್ ಬರುತ್ತೆ ನೋಡಿ. ಇದು ಈಸ್ಟ್ ಫೇಸಿಂಗ್ ಮೈನ್ ರೋಡ್. ಸೌತ್ ವೆಸ್ಟ್ ಕಾರ್ನರ್ ಅಲ್ಲಿ ಕಟ್ಟಿರುವಂತಹ, ಆಕ್ಷನ್ ಅಲ್ಲಿ ತಗೊಂಡಿರುವಂತಹ, ಸೈಟ್ ಅಲ್ಲಿ ಕಟ್ಟಿರುವಂತಹ 3 BHK ಫ್ಲಾಟ್ ಗಳು. ಬಟ್ ಏನು ಅಂದ್ರೆ ಬಿಲ್ಡಿಂಗ್ ಬೇಕು ಅಂದ್ರೆ ಫುಲ್ ಬಿಲ್ಡಿಂಗ್ ಕೂಡ ನಾವು ಪರ್ಚೇಸ್ ಮಾಡಬಹುದು. ಇಲ್ಲಾಂದ್ರೆ ನಾವು ಫ್ಲಾಟ್ ನ ಪರ್ಚೇಸ್ ಮಾಡ್ತೀವಿ. ಫ್ಲಾಟ್ ಕೂಡ ಕೊಡೋದಕ್ಕೆ ರೆಡಿ ಇದ್ದಾರೆ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ ಅಂತಾನೆ ಹೇಳ್ಬೋದು. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಏನಾದ್ರು ಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ VC ಪ್ರಾಪರ್ಟಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ಕಾಲ್ ಕೂಡ ಮಾಡಬಹುದು ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡಬಹುದು. ಹಾಗೆ ಬೆಂಗಳೂರಲ್ಲಿ ಯಾವುದೇ ಖಾತಾಗೋಸ್ಕರ ನೀವು ಲೋನ್ ಏನಾದ್ರು ಎಂಕ್ವೈರಿ ಮಾಡ್ತಾ ಇದ್ರೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.